ಆಗೋದೆಲ್ಲ ಏನು, ಈಗ ಸ್ಮಶಾನಕ್ಕೆ ಹೋಗಿರ್ತೀವಿ, ಎಷ್ಟು ತಾಪ ಆಗ್ತದೆ, ಬಹಳ ತಾಪ ಆಗ್ತದೆ. ಆದರೆ ಮುಂದೆ 1 ದಿವಸ 2 ದಿವಸ 3 ದಿವಸ ಕಳೆದಂಗೆ ಎಷ್ಟು ದಿವಸ ಉಪವಾಸ ಇರೋದು? ಅಳೋದರೆ ಎಷ್ಟು ದಿವಸ ಸಾಧ್ಯದೆ? ಸುಮ್ಮನೆ ನೀವು ವಿಚಾರ ಮಾಡಿ, ಎಷ್ಟು ದಿವಸ ಅಳೋಕ್ಕಾಗ್ತದೆ? 2 ದಿವಸ ಅಳ್ತಾರೆ, 3ನೇ ದಿವಸ ಯಾರೇ ಬಂದಾಗ ಅಳ್ತಾರೆ, ಇಲ್ಲ 4ನೇ ದಿವಸಕ್ಕೆ ಸ್ವಲ್ಪ ಅಳ್ತಾರೆ, 5ನೇ ದಿವಸಕ್ಕೆ ಹಂಗೆ ದುಃಖ ವ್ಯಕ್ತ ಮಾಡ್ತಾರೆ, ಅಳಂಗಿಲ್ಲ, ದುಃಖ ವ್ಯಕ್ತ ಮಾಡ್ತಾರೆ, ಬಹಳ ತಾಪ ಆಯ್ತು ಅಂತ. ಹೀಗೆ ಸ್ವಲ್ಪ ವರ್ಷ ದಿವಸ ಹೋದು ಅಂದರೆ ಮತ್ತೆ ಆನಂದವಾಗಿ ಹಾಡ್ಕೊಂಡು ಮಾಡಿಕೊಂಡು ಇರಬೇಕು. ಇದ ಜೀವನ. ಖಾಯಿಂ ಮಾಡೋಕ್ಕಾಗ್ತದೇನು? ದುಃಖನೂ ಖಾಯಿಮಲ್ಲ, ಸುಖವೂ ಖಾಯಿಮಲ್ಲ. ಅದಕ್ಕೆ ಸುಖನೂ ನಂಬಬಾರ್ದು, ದುಃಖವನ್ನು ನಂಬಬಾರ್ದು. ಎರಡೂ ಬರ್ತಾವ ಹೋಗ್ತಾವ. ನೀ ಆರಾಮಿರುವಂತ ತಿತಿಕ್ಷಸ್ವ.